ಓಂ ಅಣವಶ್ಚ ಓಂ ಅಂತ 2ನೇ ಅಧ್ಯಾಯದ 4ನೇ ಪಾದದ 8ನೇ ಸೂತ್ರ. ಇದಕ್ಕೆ ಈ ಸೂತ್ರದಿಂದ ನಮಗೆ ಅಣ್ವಧಿಕರಣ ಅಂತ ಸಿಗ್ತದೆ. ಇದ್ರ ಮುಂದೆ 202ನೇ ಅಧ್ಯಾಯ 4ನೇ ಪಾದದ 14ನೇ ಸೂತ್ರನೂ ಕೂಡ ಅಣುಶ್ಚ ಓಂ ಅಂತ ಮತ್ತೊಂದು ಸೂತ್ರ ಇದೆ. ಅಲ್ಲಿಯೂ ಕೂಡ ಅಣ್ವಧಿಕರಣವೇ ಕಾಣಿಸ್ತದೆ. ಅಲ್ಲಿ ಮುಖ್ಯ ಪ್ರಾಣನ ಬಗ್ಗೆ ಹೇಳಿರುವಂತಹ ವಿಷಯ ಅದು. ಇಲ್ಲಿ ಹೇಳ್ತಿರೋದು ಇಂದ್ರಿಯಗಳ ಬಗ್ಗೆ. ಹಾಗಾಗಿ ಇಂದ್ರಿಯಗಳು ಬಹು ಆದ್ದರಿಂದ ಅಣವಶ್ಚ ಅಂತ ಇಲ್ಲಿ ಬಹುವಚನ ಇದೆ. ಅಲ್ಲಿ ಸೂತ್ರ ಅಣುಶ್ಚ ಅಂತ ಮುಖ್ಯ ಪ್ರಾಣ ಒಬ್ಬನ ಬಗ್ಗೆನೇ ಇದೆ. ಇದು 2ನೇ ಅಧ್ಯಾಯದ 4ನೇ ಪಾದದ 8ನೇ ಸೂತ್ರ ಅಣ್ವಧಿಕರಣ. ಅದಕ್ಕೆ ಸಂಬಂಧಪಟ್ಟ ಪೂರ್ವ ಪಕ್ಷವನ್ನು ರಾಘವೇಂದ್ರ ಸ್ವಾಮಿಗಳು 80ನೇ ಗದ್ಯ ಭಾಗದಲ್ಲಿ ತೋರಿಸಿದರು. ದಿವೀವ ಚಕ್ಷುರಾತ ತಮ್ಮಂತ ಹೀಗೆ ವಿಷ್ಣು ಸೂಕ್ತದಲ್ಲಿ ಬರುವಂಥ ಮಾತು ಅಂತಲೇ ಕಳೆದ ದಿವಸ ಹೇಳಿದ್ದೆ. ಕೆಲವು ಮಾತುಗಳಿಂದ, ಕೆಲವು ಶ್ರುತಿಗಳಿಂದ ಇಂದ್ರಿಯಗಳು ವ್ಯಾಪ್ತ ಅಂತ ಗೊತ್ತಾಗ್ತದೆ, ಇನ್ನು ಕೆಲವು ಶ್ರುತಿಗಳಿಂದ ಇಂದ್ರಿಯಗಳು ಅಣು ಅಂತ ಗೊತ್ತಾಗ್ತವೆ. ಎರಡೂ ಶ್ರುತಿ, ಒಂದು ಶ್ರುತಿಯಿಂದ ಮತ್ತೊಂದು ಶ್ರುತಿಗೆ ಅಪ್ರಾಮಾಣ್ಯ ಬಂತಲ್ಲ ಅಂತೆಲ್ಲ ಪ್ರಶ್ನೆ ಬಂದಿತ್ತು. ಅದಕ್ಕಾಗಿ ಅಣವಶ್ಚ ಅಂತ ಸೂತ್ರ ಹೊರಟಿದೆ. ಅದರ ಅರ್ಥವನ್ನೇ ಆಚಾರ್ಯರು ಅಣುಭಾಷ್ಯದಲ್ಲಿ ಇಂದ್ರಿಯಾಣಿ ಅಂತ ಬಹುವಚನದಿಂದ ಸೂಚನೆ ಮಾಡಿದ್ದಾರೆ. ಯಾಕಂದ್ರೆ ಸೂತ್ರವೂ ಅಣವಶ್ಚ ಅಂತಿದೆ, ಬಹುವಚನ, ಅಣುಹು ಅಣು ಅಣವಹ ಅಂತ. ಇಂದ್ರಿಯಾಣಿ ಅಂತ ಆಚಾರ್ಯರು ಬಹುವಚನದಿಂದ ತಗೊಂಡಿದ್ದಾರೆ. ಅದರ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು 81ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಹೇಳ್ತಾರೆ. ತಸ್ಯಾರ್ಥರ್ಥ ಇಂದ್ರಿಯಾಣಿ ಇತ್ಯುಕ್ತೇವ ಸಂಗ್ರಹೀತ ಅಂತ. ಈ ವಿಷಯದ್ರವಣಾತ್ತೇಷಾಂ ಇಂದ್ರಿಯತ್ವ ಉದಾಹೃತಂ ಇತ್ಯುಕ್ತ ದಿಶಾ ದ್ರವಣರೂಪ ಕ್ರಿಯಾವತ್ವೇನ ಅಣುತ್ವಸ್ಯ ಧ್ರುವಾದಿಪರ್ಯಂತಂ ದ್ರವಣೋಕ್ತ್ಯ ತೇಜಸಾ ವ್ಯಾಪ್ತತ್ವಸ್ಯ ಚ ಸೂಚನೇನ ಇಂದ್ರಿಯ ಅಣುತ್ವ ಅನಣುತ್ವ ಶ್ರುತ್ಯೋ ಅವಿರೋಧ ಸೂಚನಾತಿಥಿ. ಎರಡೂ ಶ್ರುತಿಗಳಿಗೂ ನಾವು ಹೇಗೆ ಹೊಂದಾಣಿಕೆ ಮಾಡಬೇಕು ಅಂದರೆ ಅದಕ್ಕೆ ಹೀಗದ್ರ ತಾತ್ಪರ್ಯ. ವಿಷಯದ್ರವಣಾತ್ತೇಷಾಂ ಇಂದ್ರಿಯತ್ವ ಉದಾಹೃತಂ ಅಂತ ಹೇಳಿದ್ದಾರೆ. ಈ ತತ್ವಮಂಜರಿ ಗದ್ಯ ಭಾಗ 81ರಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಷಯದ್ರವಣಾತ್ತೇಷಾಂ ಇಂದ್ರಿಯತ್ವ ಉದಾಹೃತಂ ಇತ್ಯುಕ್ತ ದಿಶಾ ಅಂತ ಹೇಳಿದ್ದಾರೆ. ಆ ಪುರಾಣ ವಾಕ್ಯ ಅದೊಂದು ಸ್ಮೃತಿ ವಾಕ್ಯ, ಅದು ಬೃಹತ್ ಸಂಹಿತ ಅಂತ. ಅದು ಈ ನಾವೀಗ ಸದ್ಯ ಏನು 2ನೇ ಅಧ್ಯಾಯ 4ನೇ ಪಾದದ 8ನೇ ಸೂತ್ರ ನೋಡ್ತಾ ಇದ್ದೀವಿ ಅಣವಶ್ಚ ಅಂತ, ಅಲ್ಲಿ ಅದು ಕಾಣಿಸೋದಿಲ್ಲ. ಅದಕ್ಕೆ ನಾವು 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರಕ್ಕೆ ಹೋಗ್ಬೇಕು. ತೈಂದ್ರಿಯಾಧಿಕರಣ ಅಂತ ಅದಕ್ಕೆ ಹೇಳ್ತಾರೆ. ಇಂದ್ರಿಯಾಣಿ ತದ್ಯೋಪದೇಶಾದ್ ಅನ್ಯತ್ರ ಶ್ರೇಷ್ಠ ಅಂತ ಸೂತ್ರ. ಅಲ್ಲಿ ಬೃಹತ್ ಸಂಹಿತಾದ ಮಾತು ಒಂದಿದೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ 79ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ. ಶ್ರೋತಾದೀನಿತು ಪಂಚೇವ ತಥಾ ಭಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವೇಂದ್ರಿಯಾಣಿತು ಅಂತಿಷ್ಟು ಬಂದಿದೆ. ಅದಾದ್ಮೇಲೆ ಮುಂದಿನ ಶ್ಲೋಕ ಇದೆ, ವಿಷಯದ್ರವಣಾತ್ತೇಷಾಂ ಇಂದ್ರಿಯತ್ವ ಉದಾಹೃತಂ ಅಂತ. ನಾನು 79ನೇ ಗದ್ಯ ಭಾಗ ಪಾಠ ಹೇಳುವಾಗ ಅಲ್ಲಿ ಅದನ್ನು ಹೇಳಿದ್ದೆ. ವಾಸ್ತವಿಕವಾಗಿ ಶ್ರೋತ್ರಾದೀನಿತು ಪಂಚೈವ ಅನ್ನೋ ಶ್ಲೋಕವು ಮತ್ತೆ ವಿಷಯದ್ರವಣಾತ್ತೇಷಾಂ ಇಂದ್ರಿಯತ್ವ ಉದಾಹೃತಂ ಅನ್ನೋದು ಕೂಡ ಒಂದಾದ್ಮೇಲೆ ಒಂದು ಬಂದಿರುವಂಥ ಶ್ಲೋಕ, ಬೃಹತ್ ಸಂಹಿತಾದ ಶ್ಲೋಕ. ಅವೆರಡೂ ಇರುವುದು 18ನೇ ಸೂತ್ರದಲ್ಲಿ. ಅಧ್ಯಯನ ಮಾಡೋರು ಇದನ್ನು ನೋಡಬೇಕು. ಇಲ್ಲಿ ನಾವು ಅಣ್ವಧಿಕರಣ ಅಂತ ಸೂತ್ರ ನೋಡ್ತಾ ಇರೋದು 4ನೇ ಪಾದದ 8ನೇ ಸೂತ್ರ. ಆದ್ರೆ ಆ ಶ್ಲೋಕ ಬಂದಿರುವುದು ಮುಂದೆ ಬೃಹತ್ ಸಂಹಿತಾದಲ್ಲಿ. ಇತ್ಯುಕ್ತ ದಿಶಾ, ಆ ಬೃಹತ್ ಸಂಹಿತಾದ ಶ್ಲೋಕದಲ್ಲಿ ಹೇಳಿರುವಂತೆ ಆ ಶ್ಲೋಕದ ಅರ್ಥ ಏನಂದ್ರೆ, ವಿಷಯದ್ರವಣ, ಈ ಇಂದ್ರಿಯಗಳನ್ನು ಇಂದ್ರಿಯ ಅಂತ ಹೇಳ್ತಾರಲ್ಲ, ಯಾಕೆ ಅಂದ್ರೆ ವಿಷಯಗಳನ್ನು ಕುರಿತು ಅವು ಧಾವಿಸ್ತವೆ. ಹೀಗೆ ಇದಂ ಅಂದ್ರೆ ಆ ಪದಾರ್ಥ ಅಂತ ಅರ್ಥ, ಎದುರಿಗಿರುವ ಪದಾರ್ಥ ಅಂತ ಅರ್ಥ. ಆ ಪದಾರ್ಥಗಳನ್ನು ಕುರಿತು ಇದು ಧಾವಿಸ್ತದೆ. ಆದ್ರಿಂದ ಅದಕ್ಕೆ ಇದಂ ದ್ರವತಿ ಇದು ಇಂದ್ರಿಯಂ ಅಂತ. ಪ್ರಾಸಂಗಿಕವಾಗಿ ಹೇಳಿದ್ರೆ ಇಂದ್ರ ಅನ್ನೋ ಶಬ್ದವು ಬರೋದು ಹೀಗೆ, ಇದಂ ಉದ್ದೇಶ ಧೃತೆ ಅಂತ ಋಗ್ಭಾಷ್ಯದಲ್ಲಿದೆ. ಎಲ್ಲ ಭೋಗ ಇಂದ್ರಿಯಗಳ ಮೂಲಕ ಇಂದ್ರಿಯಾರ್ಥಗಳನ್ನ ಸ್ವೀಕಾರ ಮಾಡುವವನು ಅವನು, ಮತ್ತೆ ಜಗತ್ತನ್ನೆಲ್ಲವನ್ನು ನೋಡುವವನು ಆ ಪರಮಾತ್ಮ ಅಂತ ಭಗವಂತನಿಗೆ ಇಂದ್ರ ಅಂತ ಹೆಸರು ಬಂದಿದೆ.
ಇಂದ್ರ ಅಂದ್ರು ಇಂದ್ರಿಯ ಅಂದ್ರು ಪ್ರತ್ಯಯ ಭೇದ ಅಷ್ಟೇ. ಇಂದ್ರಿಯ ಅನ್ನೋದು ಪ್ರತ್ಯಯ ಬೇರೆ ಇದೆ. ಅದರಿಂದ ಎರಡಕ್ಕೂ ಅರ್ಥ ಹೀಗೇನೆ, ವಿಷಯಗಳ ಕಡೆಗೆ ಧಾವಿಸುವುದು ಅಂತ. ಇದಮುದ್ದೇಶ್ಯ ಚ ಧೃತೆ ಅಂತ ಅಲ್ಲಿ ಋಗ್ಭಾಷ್ಯದಲ್ಲಿ. ವಿಷಯ ದ್ರವಣಾತ್ಯೇಷ ಇಂದ್ರಿಯತ್ವ ಉದಾಹೃತಂ ಅಂತ ಇಲ್ಲಿ. ಅವುಗಳಿಗೆ ಇಂದ್ರಿಯತ್ವ ಇರುವುದು ಈ ಕಾರಣಕ್ಕಾಗಿ. ಹೀಗೆ ಬಂದಿರುವುದರಿಂದ ಅವುಗಳಿಗೆ, ಈ ಇಂದ್ರಿಯಗಳಿಗೆ ದ್ರವಣ ಎಂಬ ಕ್ರಿಯಾ ಇದೆ. ದ್ರವಣ ಅಂದ್ರೆ ಧಾವಿಸುವುದು ಅಂತ ಅರ್ಥ. ಅದು ಧಾವಿಸಬೇಕಾದ್ರೆ ಅದಕ್ಕೆ ಸೂಕ್ಷ್ಮವಾದ ಸ್ವರೂಪ ಇರಬೇಕಲ್ಲ. ಇಲ್ಲದೆ ಹೋದ್ರೆ ಧಾವಿಸೋದು ಹೇಗೆ? ವ್ಯಾಪ್ತವಾದದ್ದಾಗಿದ್ರೆ ಧಾವಿಸ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದರಿಂದ ಅದು ಧಾವಿಸ್ತಾ ಇದೆ ಅಂದ್ರೆ ಅದು ಎಲ್ಲಾ ಕಡೆನೂ ಕೂಡ ಇಲ್ಲ, ಯಾವುದೋ ಒಂದ್ ಕಡೆ ಇದೆ, ಇಲ್ಲಿದ್ದದ್ದು ಅಲ್ಲಿ ಹೋಗ್ತದೆ. ದ್ರವಣ ರೂಪ ಕ್ರಿಯಾ ಒತ್ವೇನ ಕ್ರಿಯಾ ಇರಬೇಕಾದ್ರೆ ಅದು ಸಾಮಾನ್ಯವಾಗಿ ಅಣುವೇ ಆಗಿರ್ಬೇಕು. ವ್ಯಾಪ್ತವಾದದ್ದಕ್ಕೆ ಕ್ರಿಯಾ ಇಲ್ಲ. ವ್ಯಾಪ್ತನಾದವನು ಪರಮಾತ್ಮ ಕ್ರಿಯಾವನ್ನಾಗಿದ್ದಾನೆ, ಅದೊಂದು ವಿಷಯ ಬೇರೆ. ಅವನಲ್ಲಿ ಅಣುರಣತ್ವವು ಮಹತ್ವವು ಇರೋದ್ರಿಂದ ಅವನು ಕ್ರಿಯಾ ಉಳ್ಳವನು ಹೌದು. ಅದು ಬಿಟ್ರೆ ವ್ಯಾಪ್ತವಾದ ಆಕಾಶಕ್ಕೆ ಕ್ರಿಯೆ ಇಲ್ಲ. ಹೀಗೆ ಅವಕ್ಕೆ ಕ್ರಿಯಾ ಇರುವುದರಿಂದ ಅಣುತ್ವ ಅನ್ನೋದು ಸೂಚಿತ ಆಗಿದೆ. ಇಂದ್ರಿಯಾಣಿ ಅಣುನಿ, ಯಾಕೆಂದ್ರೆ ದ್ರವಣ ರೂಪ ಕ್ರಿಯಾವತ್ವ ಅಂತ ಹೀಗೆ ಯುಕ್ತಿ ಅದು. ಹೀಗೆ ಅಣುತ್ವ ಸಿದ್ಧ ಆಯಿತು. ಅಣುತ್ವಸ್ಯ ಸೂಚನೇನ, ಅಣುತ್ವಸ್ಯ ಅನ್ನೋದಕ್ಕೆ ಮುಂದೆ ಸೂಚನೇನ ಅಂತ ತಿಳ್ಕೋಬೇಕು. ಮತ್ತೆ ಧ್ರುವಾದಿ ಪರ್ಯಂತಂ ದ್ರವಣೋಕ್ತ್ಯ, ಅದಷ್ಟೇ ಅಲ್ಲದೆ ಇವು ಈ ಧ್ರುವ ನಕ್ಷತ್ರದ ಕಡೆಗೂ ನಾವು ಕಣ್ಣು ಹೋಗ್ತದಲ್ಲ. ಧ್ರುವ ನಕ್ಷತ್ರವನ್ನು ನೋಡ್ತೇವಲ್ಲ, ಅತೀಂದ್ರಿಯ ನಮ್ಗೆ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ಆಕಾಶಕಾಯಗಳು ನಕ್ಷತ್ರಗಳು ಇರಬಹುದು. ಆದ್ರೆ ಧ್ರುವ ನಕ್ಷತ್ರ ಬಹಳ ದೂರದಲ್ಲಿದ್ರು ನಾವು ಅದನ್ನು ನೋಡ್ತೇವಲ್ಲ. ಅದೇ ಇಲ್ಲಿ ಧ್ರುವ ಅಂದ್ರೆ ಧ್ರುವ ನಕ್ಷತ್ರನೇ. ಅಲ್ಲಿವರೆಗೂ ದ್ರವಣ ಇದು ಹೋಗುವುದರಿಂದ ಅವ್ರು ಹೇಗೆ ಹೋಗ್ತದ, ಅದು ಅಷ್ಟು ದೂರ ಹೇಗೆ ಹೋಗ್ತದೆ ಅಂದ್ರೆ ತೇಜಸ ವ್ಯಾಪ್ತತ್ವ ಸೂಚನೆಯನ. ಇದಿರೋದು ನಮ್ಮಲ್ಲೇ, ಆದ್ರೆ ತೇಜಸ್ಸಿನ ಮೂಲಕ ಅಲ್ಲಿಯೂ ವ್ಯಾಪ್ತ ಆಗ್ತದೆ. ಒಂದು ಕೋಣೆಯಲ್ಲಿ ನಾವು ದೀಪ ಇಟ್ಟಿರ್ತೇವೆ, ಆ ದೀಪ ಇರೋದೊಂದು ಕಡೆ ಆದ್ರೂ ಕೂಡ ಅದರ ಪ್ರಕಾಶ ಎಲ್ಲ ಕಡೆ ವ್ಯಾಪ್ತ ಆಗಿರ್ತದಲ್ಲ, ಆ ಥರ ಇದೆ. ಹೀಗೆ ಅಣುತ್ವವೂ ಇದೆ, ತೇಜಸ ವ್ಯಾಪ್ತತ್ವವೂ ಇದೆ. ಆದ್ರಿಂದ ಇಂದ್ರಿಯ ಅಣುತ್ವ ಅನಣುತ್ವ ಶ್ರುತ್ಯೋ ಅವಿರೋಧ ಸೂಚನಾಯ, ಅವೆರಡೂ ವೇದವಾಕ್ಯಗಳಿಗೂ ಯಾವುದೇ ವಿರೋಧ ಇಲ್ಲ ಅಂತ ಹೀಗದ ತಾತ್ಪರ್ಯ. ಇಲ್ಲಿ ಈ ಇಂದ್ರಿಯ ಅಂದ್ರೆ ಇದಂ ಉದ್ದೇಶ ನಾವು ಅರ್ಥ ಹೇಳಿದ್ವಿ. ಈಗ ಹೀಗೆ ಇಂದ್ರಿಯ ಶಬ್ದದ ಅರ್ಥ ನೋಡಿದ್ದೀವಿ. ಆದರೆ ಕೋಶಗಳಲ್ಲಿ ಬೇರೆ ಅರ್ಥವೂ ಇದೆ. ಯಾಕೆಂದ್ರೆ ಬೃಹತ್ ಸಂಹಿತಾದ ಅರ್ಥ ಒಂದು ಅಪರೂಪದ ಅರ್ಥ. ಅದು ಅಂಥ ಅಪರೂಪದ ಅರ್ಥ ಅದು ಎಲ್ಲರಿಗೂ ಗೋಚರ ಆಗೋದಿಲ್ಲ. ಸಾಮಾನ್ಯವಾಗಿ ಈಗ ಕೋಶಗಳಲ್ಲಿ ಏನಿದೆ ಅಂದ್ರೆ ಇಂದ್ರಸ್ಯ ಸಂಬಂಧಿ ಇಂದ್ರಿಯಂ. ಇಂದ್ರ ಅಂದ್ರೆ ದೇಹದ ಸ್ವಾಮಿಯಾದ ಜೀವ, ಅವನಿಗೆ ಸಂಬಂಧಪಟ್ಟದ್ದು ಇಂದ್ರಿಯ ಅಂತ ಹೀಗೆ ಅದರ ಅರ್ಥ. ಯಾಕೆಂದ್ರೆ ಈಗ ನಾವು ರುದ್ರನಿಗೆ ಸಂಬಂಧಪಟ್ಟದ್ದು ರುದ್ರಿಯ ಅಂತ ಹೇಳ್ತೀವಲ್ಲ, ಅಲ್ಲಿ ಎರಡು ಪ್ರತ್ಯಯಗಳು ಬರ್ತವೆ. ರುದ್ರಿಯ ಮತ್ತು ರುದ್ರೀಯ ಅಂತ ಎರಡೂ ತರ ಹೇಳ್ತಾರೆ. ದೇಶೀಯ, ಅಂತರ್ದೇಶೀಯ, ಸ್ವದೇಶೀಯ ಹೀಗೆಲ್ಲ ಹೇಳ್ತಿರ್ತಾರಲ್ಲ, ಅವೆಲ್ಲ ಪ್ರತ್ಯಯ ಬಂದಿರೋದಿದೆ. ಅಲ್ಲಿ ಒಂದು ಹ್ರಸ್ವನೂ ಆಗ್ಲಿಕ್ಕೆ ಒಂದು ಪ್ರತ್ಯಯ ಇದೆ, ದೀರ್ಘ ಆಗ್ಲಿಕ್ಕೆ ಮತ್ತೊಂದು ಪ್ರತ್ಯಯ ಇದೆ. ಆದ್ರಿಂದ ಇಂದ್ರ ಅಂದ್ರೆ ಆತ್ಮ, ಅವನಿಗೆ ಸಂಬಂಧಪಟ್ಟದ್ದು ಅಂತ ಹೀಗೆ ಆ ಇಂದ್ರಿಯ ಶಬ್ದ ಈಗಿನ ಕೋಶಗಳಿಗೆ ಅನುಸಾರವಾಗಿ ನಿಷ್ಪನ್ನ ಆಗ್ತದೆ. ಅದು ನಮಗಿಲ್ಲಿ ಗೊತ್ತಿರಬೇಕು. ಆತ್ಮನಿಗೆ ಸಂಬಂಧಪಟ್ಟ ಇಂದ್ರಿಯಗಳಿವು, ಅವುಗಳು ಈ ವಿಷಯ ಪದಾರ್ಥಗಳ ಕಡೆಗೆ ಧಾವಿಸ್ತವೆ ಅಂತ. ಹೀಗೆ ಎರಡರ್ಥವೂ ಕೂಡ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಅದನ್ನಿಲ್ಲಿ ನಾನು ಉದ್ಧರಿಸಿದೆ. ಮತ್ತು ಕೋಶಗಳಲ್ಲಿ ಈ ಥರನೂ ಹೇಳ್ತಾರೆ, ಇಂದ್ರೇಣ ಈಶ್ವರೇಣ ಸೃಷ್ಟಂ ಇಂದ್ರಿಯಂ. ಶಬ್ದಕಲ್ಪದ್ರು ಮೊದಲಾದ ಡಿಕ್ಷನರಿಗಳಲ್ಲಿ ಹೀಗೆ ಹೇಳ್ತಾರೆ, ಅವನಿಂದ ಸೃಷ್ಟಿಸಲ್ಪಟ್ಟಿರುವುದು ಅಂತ. ಹೀಗ ಆ ಒಂದು ಅರ್ಥವನ್ನು ಕೂಡ ಇಂದ್ರಿಯ ಶಬ್ದಕ್ಕೆ ಅಂತೂ ಇಂದ್ರನಿಗೆ ಸಂಬಂಧಪಟ್ಟದ್ದು ಇಂದ್ರಿಯ. ಇಂದ್ರ ಅಂದ್ರೆ ಜೀವಾತ್ಮನೂ ಆಗಬಹುದು, ಪರಮಾತ್ಮನೂ ಆಗಬಹುದು.
ಅಂತೂ ಜೀವಾತ್ಮನಿಗೆ ಸಂಬಂಧಪಟ್ಟ ಇಂದ್ರಿಯಗಳು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟದ್ದು, ಆದ್ದರಿಂದ ಅವುಗಳಿಗೆ ಇಂದ್ರಿಯ ಅಂತ ಹೇಳ್ತಾರೆ ಅನ್ನೋ ಅರ್ಥ ನಮಗೆ ಈಗ ಕೋಶದಲ್ಲಿ ಕಾಣಿಸ್ತದೆ. ಘಂಜ್ ಪ್ರತ್ಯಯ, ಅದು ಘಂಜ್ ಅಲ್ಲ ಘಚ್ ಪ್ರತ್ಯಯ. ಮತ್ತೆ ಹೀಗೆ ಆ ಇಂದ್ರ ಶಬ್ದದ ಅರ್ಥಗಳನ್ನ ಮೂರು ರೀತಿಯಾಗಿ, ಒಂದು ಬೃಹತ್ ಸಂಹಿತಾದಲ್ಲಿ ಬಂದಿರುವಂತೆ ಮತ್ತೆ ಇವತ್ತಿನ ಕೋಶಗಳಲ್ಲಿ ಕಾಣುವಂತೆ ನಾವು ತಿಳ್ಕೋಬೇಕು. ಇಲ್ಲಿ ಈ 81ನೇ ಗದ್ಯ ಭಾಗ ಹೀಗಾದ ಮೇಲೆ ನಾವು ಗಮನ ಹರಿಸಬೇಕಾದ ಒಂದು ಸಂಗತಿಯನ್ನು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಯಾಕೆ ಈ ಸೂತ್ರಗಳೆಲ್ಲ ಹಿಂದೆ ಮುಂದಾಗಿವೆ ಅಂತ ನಾವು ಈ ಹಿಂದೆ ಕೂಡ ಗೊಂದಲಕ್ಕೊಳಗಾಗಿದ್ವಿ. ಈ 2ನೇ ಅಧ್ಯಾಯದ 4ನೇ ಪಾದದ ಕೆಲವು ಸೂತ್ರಗಳನ್ನ ಮುಂದೆ ಬಂದಿರುವ ಸೂತ್ರಗಳನ್ನು ಮೊದಲು ವ್ಯಾಖ್ಯಾನ ಮಾಡಿದ್ದಾರೆ, ಆಮೇಲೆ ಮೊದಲು ಬಂದಿರುವ ಸೂತ್ರಗಳನ್ನು ಆಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆಲ್ಲ ಆಗಿದೆ. ಅದು ಯಾಕೆ ಆ ಥರ ಆಗಿದೆ ಅನ್ನೋದಕ್ಕೆ ಇಲ್ಲೊಂದು ಸಮರ್ಥನೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಅದೇನಂದ್ರೆ, ಸೂತ್ರೇಶು ತಾರತಮ್ಯ ಕ್ರಮಾನಿರೋಧೇನ ಇಂದ್ರಿಯಾಣ ವಿಚಾರಾನಂತರಂ ಸರ್ವೇಂದ್ರಿಯ ಪ್ರೇರಕಸ್ಯ ಮುಖ್ಯ ಪ್ರಾಣಸ್ಯ ವಿಚಾರ. ಸೂತ್ರದಲ್ಲಿರುವ ಕ್ರಮ ಬೇರೆ, ಆಚಾರ್ಯ ಹೇಳಿರೋ ಕ್ರಮ ಬೇರೆ. ಸೂತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ ಒಂದು ಬೇರೆ ಕ್ರಮ ಇದೆ. ಅದೇನಂದ್ರೆ, ಎಲ್ಲ ಇಂದ್ರಿಯಗಳ ಬಗ್ಗೆ ಮೊದಲು ಹೇಳಿದ್ದಾರೆ, ಮುಂದೆ ಈ ಮುಖ್ಯ ಪ್ರಾಣನ ಬಗ್ಗೆ, ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನಾದಂಥ ಮುಖ್ಯ ಪ್ರಾಣನ ಬಗ್ಗೆ ಆಮೇಲೆ ಹೇಳಿದ್ದಾರೆ. ಇದು ಸೂತ್ರದಲ್ಲಿ ಬಂದಿರುವಂತಹ ರೀತಿ. ನಮಗಿದನ್ನ ಇವತ್ತಿನ ಈ ಬ್ರಹ್ಮಸೂತ್ರ ಗ್ರಂಥ ನೋಡಿದ್ರೂ ಅದು ಗೊತ್ತಾಗೇ ಆಗ್ತದೆ. ಮೊದಲು ಬಂದಿರೋದು 2ನೇ ಅಧ್ಯಾಯದ 4ನೇ ಪಾದದ ಮೊದಲು, ಈಗೊಂದು 2-3 ದಿವಸದಿಂದ ಪಾಠದಲ್ಲಿ ನಾವು ನೋಡಿದ್ವಿ ಅದನ್ನು. ಅಲ್ಲಿ ಈ ಇಂದ್ರಿಯಗಳ ಬಗ್ಗೆ ಬಂದಿದೆ. ತಥಾ ಪ್ರಾಣ ಅಂತ 1ನೇ ಸೂತ್ರ, ಮತ್ತೆ 3ನೇ ಸೂತ್ರ ಈಗೆಲ್ಲ ಪ್ರಾಣೋತ್ಪತ್ತಿ ಅಧಿಕರಣ ಅಂತ. ದ್ವಿಧಾಯವ ಇಂದ್ರಿಯಾಣಿ, ಮನಸ್ಸು, ವಾಕು, ಹೀಗೆಲ್ಲ ಅಲ್ಲಿ ಬಂದಿದೆ. ಆದ್ರಿಂದ ಇಂದ್ರಿಯಗಳ ಬಗ್ಗೆ ಮೊದಲು ಹೇಳಿದ್ದಾರೆ ಸೂತ್ರ ಗ್ರಂಥದಲ್ಲಿ, ಆಮೇಲೆ ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನಾದಂಥ ಮುಖ್ಯ ಪ್ರಾಣನ ಬಗ್ಗೆ ಹೇಳಿದ್ದಾರೆ. ಆದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಖ್ಯ ಪ್ರಾಣಶ್ಚ ಅಂತ ಮೊದಲು ಹೇಳಿ ಇಂದ್ರಿಯಾಣಿ ಅಂತ ಆಮೇಲೆ ಹೇಳಿದ್ದಾರೆ. ಅಣುಭಾಷ್ಯದಲ್ಲಿ ನಾವು ಅಣುಭಾಷ್ಯಕ್ಕನುಸಾರವಾಗಿ ತತ್ವಮಂಜರಿ ನೋಡ್ತಿರೋದ್ರಿಂದ ಮುಖ್ಯ ಪ್ರಾಣನ ಬಗ್ಗೆ ಮೊದಲು ನೋಡಿದೆವು, ಅವನ 5 ರೂಪಗಳು ಇತ್ಯಾದಿಗಳ ಬಗ್ಗೆ. ಅದಾದ ನಂತರ ಇಂದ್ರಿಯಗಳ ಬಗ್ಗೆ ನೋಡ್ತಾ ಇದ್ದೀವಿ ಅಣುಭಾಷ್ಯಕ್ಕನುಸಾರವಾಗಿ. ಆದ್ರಿಂದ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅಣುಭಾಷ್ಯಕ್ಕೆ ಹೀಗೆ ವ್ಯತ್ಯಾಸ ಇದೆ. ಆಚಾರ್ಯ ಈ ತರ ಯಾಕೆ ಹೇಳಿದ್ದಾರೆ ಅಂದ್ರೆ, ಸೂತ್ರೇಶು ತಾರತಮ್ಯ ಕ್ರಮಾನುರೋಧೇನ ಇಂದ್ರಿಯಾಣಾಂ ವಿಚಾರ, ಇಂದ್ರಿಯಗಳ ವಿಚಾರ ಮೊದಲು, ಅನಂತರಂ ಸರ್ವೇಂದ್ರಿಯ ಪ್ರೇರಕಸ್ಯ ಮುಖ್ಯ ಪ್ರಾಣಸ್ಯ ವಿಚಾರ ಇತಿ ಭಾವೇನ, ಹೀಗಲ್ಲಿ ಬಂದಿದೆ. ತಸ್ಯ ಅಭ್ಯರಹಿತತ್ವಂ ಸೂಚಯಿತು ಭಾಷ್ಯ ಕ್ರಮೋಲ್ಲಂಘನಂ. ಆದ್ರೆ ಆಚಾರ್ಯ ಏನ್ ಮಾಡಿದ್ದಾರೆ ಅಂದ್ರೆ, ಮುಖ್ಯ ಪ್ರಾಣ ಮೊದಲಲ್ವ ಏನಿದ್ರು, ಅದಕ್ಕಾಗಿ ಅವನು ಮುಖ್ಯ ಅಭ್ಯರಹಿತ ಅಂದ್ರೆ ಮುಖ್ಯ, ಅದಕ್ಕಾಗಿ ಅವನನ್ನ ಮೊದಲು ಇಟ್ಕೊಂಡು ಭಾಷ್ಯ ಅಂದ್ರೆ ಅಣುಭಾಷ್ಯದಲ್ಲಿ ಆ ಮುಖ್ಯ ಪ್ರಾಣ ಮೊದಲಾದ್ರಿಂದ ಮುಖ್ಯ ಪ್ರಾಣಶ್ಚ ಇಂದ್ರಿಯ ಅಂತ ಮೊದಲು ಹೇಳಿ ಆಮೇಲೆ ಇಂದ್ರಿಯಾಣಿ ಅಂತ ಹೇಳಿದ್ದಾರೆ. ಹೀಗೆ ಆಚಾರ್ಯ ಹೇಳಿದ್ದು ಸೂತ್ರಕಾರರಿಗೆ ಅಭಿಪ್ರೇತನೇ. ಯಾಕಂದ್ರೆ ಸೂತ್ರಕಾರ ಹೇಳಿದ್ದೇನು, ಮೊದಲು ಎಲ್ಲ ಇಂದ್ರಿಯಗಳು, ಆಮೇಲೆ ಮುಖ್ಯ ಪ್ರಾಣ, ಅವಕ್ಕೆಲ್ಲದಕ್ಕೂ ಪ್ರೇರಕನ ಅಂತ ಮುಖ್ಯ ಪ್ರಾಣ ಅಂತ ಸೂತ್ರಕಾರರು ಹೇಳಿರೋದು. ಯಾಕಂದ್ರೆ ಸೂತ್ರಕಾರರು 2ನೇ ಅಧ್ಯಾಯದ 4ನೇ ಪಾದ 18ನೇ ಸೂತ್ರದಲ್ಲಿ ದ್ರವತಾಂ ಹಿ ಇಂದ್ರಿಯಾಣಂತೂ ನಿಯಂತ ಪ್ರಾಣ ಏಕರಾಟ್, ಈ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವ ಮುಖ್ಯ ಪ್ರಾಣ ಅಂತಾನೆ ಹೇಳಿದ್ದಾರೆ. ಹೀಗೆ ಬಂದಿರೋದ್ರಿಂದ ಮುಖ್ಯ ಪ್ರಾಣ ಎಲ್ಲ ಇಂದ್ರಿಯಗಳಿಗೂ ಪ್ರೇರಕ ಅನ್ನೋದು ಅವ್ರದ್ದು ಅಭಿಪ್ರಾಯ ಇದ್ದೇ ಇದೆ. ಮೊದಲು ಅವರು ಹೇಳಿದ್ದು ಆರೋಹಣ ಕ್ರಮದಲ್ಲಿ ಹೇಳಿದ್ದಾರೆ ಸೂತ್ರಕಾರರು. ಕಡಿಮೆ ಇದ್ದ ಯೋಗ್ಯತೆ ದೃಷ್ಟಿಯಿಂದ ಕಡಿಮೆ ಆದವ್ರನ್ನ ಮೊದಲು ಹೇಳಿ ಮುಖ್ಯರನ್ನ ಆಮೇಲೆ ಹೇಳಿದ್ದಾರೆ. ಆಚಾರ್ಯ ಹೇಳಿದ್ದು ಸೂತ್ರಕಾರ ಹೇಳಿದ್ದು ಆರೋಹಣ ಕ್ರಮ, ಕೆಳಗಿನಿಂದ ಮೇಲೆ. ಆಚಾರ್ಯ ಹೇಳಿದ್ದು ಅವರೋಹಣ ಕ್ರಮ, ಮುಖ್ಯನಾದಂಥವನನ್ನ ಮೊದಲು ಹೇಳಿ ಅಮುಖ್ಯರಾದವ್ರನ್ನ ಆಮೇಲೆ ಹೇಳಿದ್ದಾರೆ. ಇತಿ ಭಾಷೆಯ ಕ್ರಮೋಲ್ಲಂಘನಂ. ಆದ್ರಿಂದ ನಮಗೆ ಈ ಬ್ರಹ್ಮಸೂತ್ರ
ಅಣುಭಾಷ್ಯ ನಾವು ನೋಡುವಾಗ ಈ ಸೂತ್ರಗಳು ಅಧಿಕರಣಗಳಲ್ಲಿ ಹಿಂದೆ ಮುಂದಾಗಿದ್ದು ಈ ಕಾರಣಕ್ಕಾಗಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.